ಶ್ರೀ ಮರುಳ ಶಂಕರ ದೇವರು ಶಾಲೆ ಫಲಿತಾಂಶ ಪ್ರಕಟಣೆ. ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕು ಎನ್ನುವುದೇ ನಮ್ಮ ಉದ್ದೇಶ. ಸದಾಶಿವ ದಿವಾನಮಳ. ಅಥಣಿ ತಾಲೂಕಿನ ಶ್ರೀ ಮರುಳ ಶಂಕರ ದೇವರು ಶಾಲೆಯ 2024ರಿಂದ 25ನೇ ಸಾಲಿನ ದ್ವಿತೀಯ ಸಂಕಲನಾತ್ಮಕ ಮತ್ತು ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಪ್ರಕಟಣೆ ಹಾಗೂ ಪಾಲಕರ ಸಭೆಯು ಶಾಲೆಯ ಸಭಾಭವನದಲ್ಲಿ ಜರುಗಿತು. ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲಕರು ಭಾಗವಹಿಸಿ ಶಾಲೆ ಹಾಗೂ ಶಿಕ್ಷಕಿಯರ ಕುರಿತು ಹರ್ಷ ವ್ಯಕ್ತಪಡಿಸಿ ಅಭಿನಂದನೆ ಸಲ್ಲಿಸಿದರು. ಈ ವೇಳೆ ಶಾಲೆಯ ಅಧ್ಯಕ್ಷ ಸದಾಶಿವ ದಿವಾನಮಳ ಅವರು ಮಾತನಾಡಿ, ನಮ್ಮ ಉದ್ದೇಶ ಇಷ್ಟೇ, ಮರುಳ ಶಂಕರ ದೇವರು ಹೆಸರಿನಲ್ಲಿ ಇರುವ ಈ ಸಂಸ್ಥೆಯ ಹೆಸರು ಉಳಿಯಬೇಕು ಹಾಗೂ ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕು. ಈ ಸಂಸ್ಥೆಯಿಂದ ಕಲಿತು ಹೋದ ವಿದ್ಯಾರ್ಥಿನಿಯರು ಉನ್ನತ ಮಟ್ಟದ ಹುದ್ದೆಗಳಲ್ಲಿ ಸೇರಿ ಶಾಲೆ ಹಾಗೂ ಪಾಲಕರ ಹೆಸರನ್ನು ಉಳಿಸುವಂತಾಗಬೇಕು ಎಂದ ಅವರು 2025ರಿಂದ 26ನೇ ಪ್ರಸಕ್ತ ಸಾಲಿನಿಂದ ಶ್ರೀ ಮರುಳ ಶಂಕರ್ ದೇವರು ಶಾಲೆಯಲ್ಲಿ ಆಂಗ್ಲ, ಇಂಗ್ಲಿಷ್ ಭಾಷೆಯಲ್ಲಿ ಯುಕೆಜಿ, ಎಲ್ಕೆಜಿ ಹಾಗೂ ನರ್ಸರಿ ದಾಖಲಾತಿಗಳು ಪ್ರಾರಂಭಿಸಲಾಗುವುದು. ಇಂಗ್ಲಿಷ್ ಬೋಧನೆಗಾಗಿ ವಿಶೇಷ ಬೋಧಕರನ್ನ ನೇಮಕ ಮಾಡಿ ಒಳ್ಳೆ ರೀತಿ ಬೋಧನೆ ನೀಡಲಾಗುವುದು. ಒಟ್ಟಿನಲ್ಲಿ ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕು ಎನ್ನುವುದೇ ನಮ್ಮ ಉದ್ದೇಶವಾಗಿದೆ ಎಂದರು. ಕಾರ್ಯಕ್ರಮವನ್ನು ಗಿರೀಶ ಮಾಡಿ ನಿರೂಪಿಸಿದರು ಹಾಗೂ ವಿಷ್ಣು ನಾಗಣಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮರುಳ ಶಂಕರ ದೇವರ ಹೆಸರಿನಿಂದ ಪ್ರಾರಂಭವಾದ ಈ ಸಂಸ್ಥೆ ಉನ್ನತ ಮಟ್ಟಕ್ಕೆ ಏರಬೇಕು. ಉನ್ನತ ಮಟ್ಟಕ್ಕೆ ಏರಿ ಮಕ್ಕಳ ಭವಿಷ್ಯ ಉಜ್ವಲಗೊಳ್ಳಬೇಕು ಅನ್ನೋ ಒಂದು ದೃಷ್ಟಿ ಇಟ್ಟುಕೊಂಡು ನಾವೆಲ್ಲರೂ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಆದ್ದರಿಂದ ನಾವು ನೀವು ಕೂಡಿ ನಮ್ಮ ಪ್ರಯತ್ನವನ್ನು ಮಾಡೋಣ. ತಮ್ಮೆಲ್ಲರ ಸಹಾಯ ಸಹಕಾರ ಸದಾ ಈ ಸಂಸ್ಥೆಯ ಮೇಲೆ ಇರಲಿ ಅನ್ನೋ ಮಾತನ್ನು ಹೇಳುತ್ತಾ ಈ ವೇಳೆ ಕಾರ್ಯದರ್ಶಿ ರಾಮನಗೌಡ ಪಾಟೀಲ, ರವಿ ಪಾಟೀಲ, ಪ್ರಕಾಶ್ ತೇರದಾಳ, ದುಂಡಪ್ಪ ಗೊಟ್ಟಿ, ಮಾಂತೇಶ್ ತೇರದಾಳ, ಸುರೇಶ್ ಹೊನ್ನೊಳಿ, ಮುರಗೆಪ್ಪ ದಿವಾನಮಳ, ಸಂಜೀವ್ ಅಡಹಳ್ಳಿ, ಬಸವರಾಜ ಕೋಟಿ, ಸದಾಶಿವ ಬಡಕಂಬಿ, ಮಹಾದೇವ ಸೋಣಕರ, ಗುರುಪಾದಯ್ಯ ಮೊರಬಾಗಿ, ರಮೇಶ್ ಬುರುಡ್, ಆಡಳಿತಾಧಿಕಾರಿ ವಿಷ್ಣು ನಾಗಣಿ, ಪ್ರಾಥಮಿಕ ವಿಭಾಗದ ಮುಖ್ಯೋಪಾಧ್ಯಾಯರು ಶ್ರೀಮತಿ ಆರ್.ಬಿ. ಶಿರಗುಪ್ಪಿ, ಪ್ರೌಢ ವಿಭಾಗದ ಮುಖ್ಯೋಪಾಧ್ಯಾಯರು ಶ್ರೀಮತಿ ಎನ್.ಜಿ. ಚನಗೌಡರ, ಮಧು ಹುದ್ದರ, ಮಂಜುಳಾ ಕಲ್ಮಠ, ಭಾರತಿ ದೊಡ್ಡಣ್ಣವರ, ಶಿವಲೀಲಾ ಚೆನ್ನಿ, ರಾಘವೇಂದ್ರ ಬಾಗಿ ಹಾಗೂ ಕರಣ ಹಿಡಕಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.